ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ರಾಜ್, ಇವಳು ನನ್ನ ರಕ್ಷ್. ವೆಲ್ಕಮ್ ಟು ಕಾರಕ್ ಡೇಸ್. ತಡರಾತ್ರಿ 12 ಗಂಟೆಗೆ ಹಾಸನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಹೊರಟ್ವಿ. ಸುಮಾರು 210 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಬಿಸಿ ಅಟ್ಟಿ ಕಾಫಿನ ಏರ್ಪೋರ್ಟ್ ಅಲ್ಲಿ ಕುಡಿತಾ ನಮ್ಮಮ್ಮ ನಮ್ಮ ಹುಡುಗಿ ಮಾತಾಡ್ಕೊಂಡು ನೈಟ್ ವಾಕ್ ಮಾಡ್ತಿರ್ಬೇಕಾದ್ರೆ ನಾವ್ ಏರ್ಪೋರ್ಟ್ ಒಳಗೆ ಹೋಗೋ ಟೈಮ್ ಬಂದೇ ಬಿಡ್ತು. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಅವ್ರಿಗೆ ಬಾಯಿ ಹೇಳ್ತಿರ್ಬೇಕಾರೆ ನಮ್ಮ ಮದರ್ ಇಂಡಿಯಾ ನಮ್ಮಮ್ಮ ಫುಲ್ ಎಮೋಷನಲ್ ಆಗ್ಬಿಟ್ರು. ಇದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ. ಸೊ ಬನ್ನಿ ಏರ್ಪೋರ್ಟ್ ಒಳಗೆ ಹೋಗೋಣ. ಸ್ನೇಹಿತರೆ, ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಯಾವುದು ಅಂದ್ರೆ ಕಾಶ್ಮೀರ್. ಕಾಶ್ಮೀರ್ ಒನ್ ಆಫ್ ದಿ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಬ್ಯಾಚುಲರ್ ಇದ್ದಾಗ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ದೇವರ ದಯೆಯಿಂದನೋ ಇಲ್ಲ ದುರದೃಷ್ಟದಿಂದನೋ ಗೊತ್ತಿಲ್ಲ, ಪ್ರೀ ವೆಡ್ಡಿಂಗ್ ಹೋಗ್ತಿದೀವಿ. ಸೊ ಹೇಗಿರುತ್ತೆ, ಫಸ್ಟ್ ಟೈಮ್ ಕಾಶ್ಮೀರಿಗೆ ಹೋಗ್ತಿರೋದು. ಇವಾಗ ಬೇರೆ ತುಂಬಾ ಸೀಸನ್, ತುಂಬಾ ಕೋಲ್ಡ್ ಅಂತ ಬೇರೆ ಹೇಳಿದ್ದಾರೆ. ನಮ್ DOP ಟೀಮ್ ಆಲ್ರೆಡಿ ಒನ್ ವೀಕ್ ಬ್ಯಾಕ್ ಅಲ್ಲೇ ಇದ್ದಾರೆ. ಎಲ್ಲ ತಗೊಂಡು ಲಗೇಜ್ಗಳೆಲ್ಲ ನೋಡಿ, ಆಲ್ರೆಡಿ ಲಗೇಜ್ ನ ಚೆಕ್ ಇನ್ ಮಾಡಿದೀವಿ. ಇದು ಕ್ಯಾಬಿನ್ ಬ್ಯಾಗ್ಸ್ ಏನೇನಿದೆ ಅದನ್ನ ತಗೊಂಡು ನಮ್ಮ ಫ್ಲೈಟ್ ಗೇಟ್ ಹತ್ರ ಹೋಗ್ತಿದೀವಿ. ಗೇಟ್ 12. ಸೊ ಬ್ಯಾಂಗ್ಳೂರ್ ಟು ಚಂಡೀಗಢ್, ಆಮೇಲೆ ಚಂಡೀಗಢ್ ಟು ಶ್ರೀನಗರ್. ಸೊ ರಕ್ಷಾ ಅವರೇ ಹೇಳಿ, ನಿಮ್ಮ ಅನಿಸಿಕೆ ಏನು? ಕಂಪ್ಲೀಟ್ ಎಕ್ಸೈಟೆಡ್. ಸೊ ಕಾಶ್ಮೀರ್ ಇಸ್ ಒನ್ ಆಫ್ ಮೈ ಡ್ರೀಮ್ ಡೆಸ್ಟಿನೇಷನ್. ಪ್ರೀ ವೆಡ್ಡಿಂಗ್ ಹೋಗ್ತಿದೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೊ ನಾನ್ ಅನ್ಕೊಂಡಿದ್ದೆ ಸಂವೇರ್ ಕೇರಳ ಎಲ್ಲಾದ್ರೂ ಹೋಗೋಣ ಅಂತ. ಬಟ್ ಐ ಆಮ್ ಸೋ ಎಕ್ಸೈಟೆಡ್. ನೋಡುವ ಹೇಗಾಗುತ್ತೆ ಏನು ಅಂತ. ಎಸ್, ಅಂಡ್ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ನೋಡೋಣ ಹೆಂಗಾಗುತ್ತೆ. ಅದು ಕೂಡ ಫಸ್ಟ್ ಟೈಮ್ ಫ್ಲೈಟ್. ನನಗೆ ಸ್ವಲ್ಪ ಹೈಟ್ ಅಂದ್ರೆ ಭಯ. ಇವಳಿಗೆ ಹೈಟ್ ಅಂದ್ರೆ ಭಯ ಇಲ್ಲ. ಇವಳು ಅದೇನೋ ದಾರ ಹಾಕೊಂಡು ನೆಗಿತಾರಲ್ಲ, ಏನಂತ ಜಂಪ್, ಆ ಜಂಪ್ ಮಾಡಿದಾಳೆ. ನನಗೆ ಜಾಯಿಂಟ್ ಅಲ್ಲಿ ಕೂತ್ರೇನೆ ನನಗೆ ಎಲ್ಲಾದು ಎದುರೋಗುತ್ತೆ. ನೋಡುವ ಹೇಗಿರುತ್ತೆ ಅಂತ. ಆದಷ್ಟು ಈ ವಿಡಿಯೋ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ, ಫನ್ನಿ ಆಗಿರುತ್ತೆ. ನಿಮಗೆ ಯಾವುದೇ ತರ ಬೇಜಾರ್ ಆಗ್ದಲೇ ಇರೋಂಗೆ, ಬೇಜಾರ್ಕಿಂತ ಬೋರ್ ಆಗ್ದಲೇ ಇರೋಂಗೆ ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇದು ನಮ್ಮ ಮೊದಲನೇ ಬ್ಲಾಗ್. ಸೊ ಏನೇ ತಪ್ಪಿದ್ರು ಮನ್ಸಿಗೆ ಹಾಕೊಳ್ಳಿ. ಮನ್ಸಿಗೆ ಆಗ್ಲಿಲ್ಲ ಅಂದ್ರೆ ಎಲ್ಲಿಗೆ ಬೇಕಲ್ಲಿ ಹಾಕೊಳ್ಳಿ. ಫ್ಲೈಟ್ ಹತ್ತಕ್ಕೆ ಹೋಗ್ತಿದೀವಿ. ನಮ್ಗಿಂತ ಜಾಸ್ತಿ ಬ್ಯಾಗ್ ವೇಟ್ ಜಾಸ್ತಿ ಆಗಿದೆ. ಹೋಗ್ತಿರೋ ಕಾಶ್ಮೀರ್ ಈಗ ಬೇರೆ ದೇಶಕ್ಕಂತ ಗೊತ್ತಾಗ್ತಿಲ್ಲ. ಸೊ ನಮ್ ಜೊತೆ ನೀವು ಟ್ರಾವೆಲ್ ಮಾಡಕ್ ರೆಡಿ ಆಗಿದ್ದೀರಾ? ಇವರು ಬೋರ್ಡಿಂಗ್ ಪಾಸ್ ಕೇಳ್ತಾರೆ. ಚಂಡೀಗಢ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಫಸ್ಟ್ ಸ್ಟಾಪ್ ಅದು ಡಿಫೆನ್ಸ್ ಇನ್ ಅಂತ ಏರ್ಪೋರ್ಟ್ ಜಾಗ. ಸೊ ಅಲ್ಲಿ ಫೋಟೋಗ್ರಫಿ ಏನೋ ಅಲೋ ಇರ್ಲಿಲ್ಲ. ಸೊ ಅಲ್ಲಿ ಜಾಸ್ತಿ ಹೊತ್ತು ಪಬ್ಲಿಕ್ ಇರಂಗಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಅವರೇ ಬಸ್ಸಲ್ಲಿ ಬೇರೆ ಟರ್ಮಿನಲ್ಗೆ ಕರ್ಕೊಂಡ್ಬಂದ್ರು ಇವಾಗ. ಸೊ ಕರೆಂಟ್ಲಿ ವಿ ಆರ್ ಇನ್ ಚಂಡೀಗಢ್ ಏರ್ಪೋರ್ಟ್. ಹೇಗೆ ಅಂದ್ರೆ ಹೊರಗಡೆ ಬಿಸಿಲು ಇತ್ತು, ಒಳಗಡೆ ಚಳಿ ಇದೆಯಲ್ಲ, AC ಇರ್ಬೋದೆ. ಸೊ
ಸೊ ಇದು ಇವಾಗ ಫಸ್ಟ್ ಲೇ ಓವರ್ ಅಂತಿದ್ದು. ಇಲ್ಲಿ ನಾವು ಇನ್ನೂ ಒಂದು 4 ಅವರ್ಸ್ ಕಾಯಬೇಕು ಚಂಡೀಗಢ ಟು ಕಾಶ್ಮೀರ್ ಫ್ಲೈಟ್ ಸಿಗೋಕ್ಕೆ. ಒಂದು ಸ್ಟ್ರೆಚಲ್ಲೇ ಸಿಕ್ತಿತ್ತು, ಬಟ್ ನಾವು ಬುಕ್ ಮಾಡಿದ್ದು ಲೇಟ್ ಆಯಿತು. ಸೊ ಬೇರೆ ಆಪ್ಷನ್ ಇಲ್ದಲೇ ಇದನ್ನು ಬುಕ್ ಮಾಡಬೇಕಾಯ್ತು. ನಾನು ರಜಾ ಹಾಕಿದ್ದೀನಿ, ಮೇಡಮ್ ಅವ್ರು ರಜಾ ಹಾಕಿಲ್ಲ. ಇಲ್ಲೇನೋ ವರ್ಕ್ ಮಾಡ್ತಾರಂತೆ, ವರ್ಕ್ ಫ್ರಮ್ ಏರ್ಪೋರ್ಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೊಟ್ಟೆ ಹಸಿತಿದೆ, ಅಲ್ಲೆಲ್ಲ ತಿಂಡಿ ಸಿಗಂಗೆ ಕಾಣ್ತಿಲ್ಲ. ದಕ್ಷಿಣ ಎಲ್ಲಿಗೆ ಹೋಗ್ತಿದ್ದೀವಿ? ಯಾವ್ದು ಎಕ್ಸಿಟ್? ಅಲ್ಲಿ ಯಾರಿಗೋ ಚೆಕ್ ಮಾಡ್ತಿದ್ರಲ್ಲ, ನಮಗೆ ಮಾಡ್ಲೇ ಇಲ್ಲ. ಮುಖ ನೋಡಿ ಅನ್ಸುತ್ತೆ. ಆರ್ಮಿ ತರ ಕಾಣ್ತಿದ್ದೀನ ಇಲ್ಲ ಟೆರರಿಸ್ಟ್ ತರ ಕಾಣ್ತಿದ್ದೀನ? ಹೆಂಗ್ ಕಾಣ್ತಿದ್ದೀನಿ? ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೊ ಇವಾಗ ಚಂಡೀಗಢಲ್ಲಿ ಇಳಿದು ನಮಗೆ ಕನೆಕ್ಟಿವಿಟಿ ಫ್ಲೈಟ್ ಮತ್ತೆ ಇರೋದು 5 PM ಸೊ ಅಲ್ಲಿ ತನಕ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಹೊಟ್ಟೆ ಹಸಿತಿತ್ತು. ಅಲ್ಲಿ ಏರ್ಪೋರ್ಟಲ್ಲಿ ತಿನ್ನೋಣ ಅಂದರೆ ಚೆನ್ನಾಗಿರೋ ಫುಡ್ ಸಿಗಲಿಲ್ಲ. ಸೊ ಚಂಡೀಗಢ ಸಿಟಿ ಒಳಗೆ ಹೋಗಿ ತಿನ್ಕೊಂಡು ಬರೋಣ ಅಂತ ಇಲ್ಲೊಬ್ರು ಭಯ ಸಿಕ್ಕಿದ್ರು. ಅವ್ರು ನಮ್ಮನ್ನ ಚಂಡೀಗಢ ಸಿಟಿ ಕರ್ಕೋಗ್ತಿದ್ದಾರೆ. ನೋಡೋಣ ಪಂಜಾಬಿ ಏನೇನು ಸಿಗುತ್ತೆ ಇಲ್ಲಿ, ಪಂಜಾಬಿ ಸ್ಟೈಲ್. ಸೊ ಇದು ಪಂಜಾಬಿ ಕ್ಯಾಪಿಟಲ್ ಚಂಡೀಗಢ. ತುಂಬ ಬಿಸಿಲಿದೆ ಇಲ್ಲಿ, ಚೆನ್ನಾಗಿದೆ. ವೆಲ್ಕಮ್ ಟು ಪಂಜಾಬ್. तुम नाम क्या भैया? मेरा नीतीश नीतीश फ्रॉम हिमाचल. हाँ। मैं हिंदी नहीं अच्छा नहीं आता तो प्रॉब्लम नहीं No. है तुम? ओके ओके नो प्रॉब्लम नो प्रॉब्लम. तो मैं फियांसी ओके मैरिड नहीं. एंगेजमेंट या एंगेजमेंट ठीक है. मैरी 1 month आफ्टर. ओके तो प्री वेडिंग शूट ಕಾಶ್ಮೀರ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ओके जा आज ಶ್ರೀನಗರ್. ಸೊ ಇವರು ನಮಗೆ ಚಂಡೀಗಢಲ್ಲಿ ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೋಗ್ತೀನಿ ಅಂತ ಕರ್ಕೋಗ್ತಿದ್ದಾರೆ. ಬೆಳಗಿಂದ ಏನೂ ತಿಂದಿಲ್ಲ. ಅಲ್ಲಿ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಮತ್ತೆ ವಾಪಸ್ಸು 4 PM ಬಂದು 5 o'clock ಶ್ರೀನಗರ್ ಫ್ಲೈಟ್ ಹತ್ತಾರ. ಅಲ್ಲ ಇಲ್ಲಿ ಜನಗಳಿಗೆ ಹಿಂದಿ ಬಿಟ್ರೆ ಇಂಗ್ಲಿಷ್ ಬೇರೆ ಏನೋ ಅವ್ರು ಮಾತಾಡಲ್ಲ. ಬರಲ್ಲ ಅಂತ ಗೊತ್ತಿಲ್ಲ, ಬಟ್ ಮಾತಾಡಲ್ಲ. ಅದೇ ನಾವು ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಷೆನೂ ಮಾತಾಡ್ತೀವಿ. ಯಾರೇ ಬಂದ್ರು ಅವ್ರ ಭಾಷೆನೇ ಮಾತಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಸ್ವಾಭಿಮಾನ ಕನ್ನಡಿಗರಿಗೆ ಇರಬೇಕು ಇತ್ತು. ಇವಾಗ ಏನಾಗಿದೆ ಅಂತ ಗೊತ್ತಿಲ್ಲ. ಹೋಗಿದ ಕಡೆ ಮಾತಾಡಬೇಕು ಅಂದ್ರೆ ಹಿಂದಿ ಕಲಿಬೇಕು ಅನ್ಸುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಯಾರು ಇಂಗ್ಲಿಷ್ ಕೂಡ ಎಂಟರ್ಟೈನ್ ಮಾಡಲ್ಲ ಇಲ್ಲಿ. ಸೊ ಕಲಿಯೋದಕ್ಕೆ ಗೂಗಲ್ ಟ್ರಾನ್ಸ್ಲೇಟರ್ ಇದೆಯಲ್ಲ. ಇಲ್ಲ ಸರ್. ಭಯ ಕಿತ್ತನೆ ದೂರ 13 किलोमीटर 13 किलोमीटर 30. तुम कर्नाटक का पता? यस बैंगलोर में गया हूँ. बैंगलोर हैदराबाद. नहीं हैदराबाद नहीं, कर्नाटक का. बैंगलोर है कर्नाटक. बैंगलोर गया मैं. मसूर सॉरी मैसूर. मैसूर पैलेस दसरा. मसूर गया मैं. बड़ी गाड़ी लाता पहले मैं ट्रक ना ऐसा ट्रक. ओके ओके वो ट्रैवल ट्रक. स्टे नहीं, स्टे 1-2 दिन किया है. 2 दिन. ಲೆಟ್ ಮಿ ನೋ ಇಫ್ ಯು ಕ್ಯಾನ್ ಕನೆಕ್ಟ್. ಸ್ಕ್ರೀನ್ಶಾಟ್ ಆಡ್ ಮಾಡಿ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡಿ. ಕನ್ನಡ ಆಯ್ತಾ? ಮತ್ತೆ ರಿತುನ थोड़ा थोड़ा ಅಥವಾ ರಿತುನ ಒಬ್ಳನ್ನೇ ಇಡಿ. ನನ್ನ ಬೋಲ್ ನಮಸ್ಕಾರ ಕನ್ನಡಿಗರೇ. ನಮಸ್ಕಾರ ಕನ್ನಡಿಗರೇ. ಕನ್ನಡಿಗರೇ. it means ಪ್ರಣಾಮ್ ಕನ್ನಡಿಗಾಸ್ ಲೈಕ್ ದಟ್. ಈಗ ಬಂದ್ರು. ಅವ್ರ ತಲೆ ಚೆನ್ನಾಗಿ ತಿಂತಾ ಇದ್ಯಾ ಪಾಪ. ಅವ್ರಿಗೆ ಏನ್ ಆಗ್ತಿದೆ ಅಂತಾನು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಹೇಳ್ಕೊಡ್ತೀನಿ ಕನ್ನಡನ ಸ್ವಲ್ಪ. ನಾವ್ ಹಿಂದಿ ಕಲ್ತಿದೀವಲ್ಲ ಅದಕ್ಕೆ. ಇಲ್ಲೊಂದು ಪಾಲ್ ಡಾಬಾ
ಒಂದು ಹೋಟ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಭಯ್ಯ 20 ಮಿನಿಟ್ಸ್. ಪಾಲ್ ಡಾಬಾ ಓಲ್ಡ್ ಹೋಟೆಲ್ ಅಂತ ಇದೊಂದು ಸ್ವಲ್ಪ ಚಂಡೀಗಢಲ್ಲಿ ಫೇಮಸ್ ಅಂತೆ. ನೋಡೋಣ ಇಲ್ಲಿನ ಫುಡ್ ಟೇಸ್ಟ್ ಹೇಗಿರುತ್ತೆ. ಪಾಲ್ ಡಾಬಾ ನಮ್ಗಂತೂ ಇಟ್ಸ್ ಅ ಡೌಟ್. ಕಾರಿಂದು ನಂಬರ್ ನೋಟ್ ಮಾಡ್ಕೊ ಸುಮ್ಮನೆ ನಿಮ್ ಮೊಬೈಲ್ ಅಲ್ಲಿ ನೋಟ್ ಮಾಡ್ಕೊ. टेस्ट अच्छा है. बहुत अच्छे सरदार जी बनाते हैं. उनकी हालत खा के देखो. 24 आवर्स के अंदर 2 मिलियन लाइक आए थे. ಚಿಕನ್ ಪಂಜಾಬಿ ಬಟರ್ ಚಿಕನ್ ಅಂತ ಏನು ಅದೇ ಹೇಳಿದ್ರಲ್ಲ, ಅದೇನೋ ಲಚ್ಚ ಪರೋಟನ ಅದೇನೋ ಅಂದ್ರಪ್ಪ. ಫಸ್ಟ್ ಟೈಮ್ ಏನೋ ಒಂಥರ ಚಪಾತಿ ತರ ಫೀಲ್ ಕೊಡ್ತಿದೆ. ಅಷ್ಟೊಂದೆಲ್ಲ ರಿವ್ಯೂ ಬೇಡ, ಹಿಂಗೆ ಹೆಚ್ಕೊಂಡು ತಿಂದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಅಷ್ಟೇ. ಇದು ಫುಡ್ ಬ್ಲಾಗ್ ಅಲ್ಲ. ತುಂಬಾ ಸುಡ್ತಿದೆ ಕಣ. ಬಿಸಿದ್ರಲ್ಲೇ ತಿನ್ಬೇಕು, ತಿನ್ನು. ಹೆವಿ ತುಪ್ಪ ಹಾಕಿದ್ದಾರೆ. ಬಟರ್ ಚಿಕನ್ ಅಲ್ವಾ? ಓಕೆನಾ? ಇವತ್ತು ಯಾವ ವಾರ? ಇವತ್ತು ಗುರುವಾರ. ಗೋವಾ ಡೌನ್ಲೋಡ್ ಮಾಡಬೇಡಿ, ತಿನ್ನಿ, ನೀವು ತಿಂತೀರಾ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ನಮ್ದೊಂದು ಪಾಲಿಸಿ ಇದೆ, ಏನು ಅಂದ್ರೆ ತಿಂದ್ರೆ ಎಲ್ಲ ದಿನನೂ ತಿನ್ಬೇಕು, ಇಲ್ಲ ಯಾವ ದಿನನೂ ತಿನ್ಬಾರ್ದು. ನೀವು ಒಂದೊಂದ್ ದಿನ ಬಿಡೋದು, ಒಂದೊಂದ್ ದಿನ ತಿನ್ನೋದು ನಂಗೆ ಇಷ್ಟ ಆಗಲ್ಲ. ನಿನಗೆ ರಕ್ಷ? ನನಗೆ ಯಾವ ದಿನ ಸದ್ಯಕ್ಕೆ ಯಾವ ದಿನ ಎಲ್ಲ ದಿನನೂ ತಿಂತಾ ಇದೀನಿ. ಆಮೇಲೆ ಎಲ್ಲ ದಿನನೂ ತಿಂತಾಳ ಅಷ್ಟೇ. ನಮ್ ಕಡೆ ಸೋಂಪ ಕೊಟ್ರೆ ಊಟ ಆದ್ಮೇಲೆ, ಇವ್ರ ಕಡೆ ಇದೇನೋ ಕೊಟ್ರು ಸ್ವೀಟ್ ಅಂತ. ಇದು ಸ್ವೀಟ್ ಅಲ್ಲ, ಇದು ಬೆಲ್ಲ. ನಮ್ ಕಡೆ ನಾವು ಬೆಲ್ಲ ತಿನ್ನೋದೇ ಅವ್ರು ಸ್ವೀಟ್ ಅಂತ ತಿಂತಾರೆ. ನಾವ್ ಫಾಸ್ಟ್ ಇದೀವ, ಅವ್ರಿಂದ ಇದಾರೋ ಗೊತ್ತಿಲ್ಲ. ಚೆನ್ನಾಗಿತ್ತು ಊಟ. ಸೊ ಇವಾಗ ಎಲ್ಲಿಗೆ ನಮ್ಮ ಡ್ರೈವರ್ ಕರ್ಕೊ ಹೋಗ್ತಾರೆ ಗೊತ್ತಿಲ್ಲ. ಡ್ರೈವರೇ ಕಾಣಿಸ್ತಲ್ಲ. ಇಲ್ಲೇ ಎಲ್ಲ ದಬ್ಬಾಡ್ತಾ ನಿಂತಿರ್ಬೇಕು ನೋಡು. ನೆಕ್ಸ್ಟ್ ಎಲ್ಲಿ ಕರ್ಕೊ ಹೋಗ್ತೀರಾ ಅಂತ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಕೇಳ. लंटे मॉल चलने सर. रन टाइम मॉल. हाँ ठीक है. प्लेस अच्छा है. You love? You? Not Chandigarh? No. I love Hassan. ಹಾಸನ್ ಹುಡುಗಿ. ನಮಗೆ ಸಿಕ್ಕಿದ ಸ್ವಲ್ಪ ಟೈಮಲ್ಲಿ ಚಂಡೀಗಢ ಎಲ್ಲ ಸುತ್ತಾಡಿ ವಾಪಸ್ ನಮ್ ಭಗತ್ ಸಿಂಗ್ ಹೆಸರನ್ನ ಇಟ್ಟಿರೋ ಚಂಡೀಗಢ ಏರ್ಪೋರ್ಟ್ಗೆ ಬಂದ್ವಿ. ಸೊ ಇಲ್ಲಿಂದ ಈಗ ಕಾಶ್ಮೀರ್ಗೆ ನಮ್ಮ ಪಯಣ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಏನು ಬ್ರದರ್, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಫ್ಲೈಟ್ ಅಲ್ಲಿ ಹೋಗ್ಬೇಕಾದವರು ಕಾರಲ್ಲಿ ಕೂತಿದ್ದಾರೆ ಅಂತ ಡೌಟ್ ಪಡ್ತಿದ್ದೀರಾ? ನಮಗೂ ಅದೇ ಡೌಟ್ ಆಗ್ಬಿಡ್ತು. ಏನ್ ಮಾಡೋಣ, ಅದೇನು ಹೇಳ್ತಾರಲ್ಲ, ನಾವೊಂದು ಪ್ಲಾನ್ ಹಾಕಿರ್ತಾರೆ, ದೇವ್ರೊಂದು ಪ್ಲಾನ್ ಹಾಕಿರ್ತಾನೆ ಅಂತ. ವೆದರ್ ಕಂಡೀಷನ್ ಇಂದ ಶ್ರೀನಗರ್ಗೆ ಹೋಗ್ಬೇಕಾಗಿರೋ ಫ್ಲೈಟ್ ಇವತ್ತಿಂದು ಕ್ಯಾನ್ಸಲ್ ಆಗಿ ಇವತ್ತಿದ್ದು ಫ್ಲೈಟ್ ನ ನಾಳೆ ರೀಶೆಡ್ಯೂಲ್ ಮಾಡಿದ್ದಾರೆ. ಅದು ಇನ್ನೊಂದೇನು ಅಂದ್ರೆ ಚಂಡೀಗಢದಿಂದ ಇದ್ದಿದ್ದ ಫ್ಲೈಟ್ ಇವತ್ತು, ನಾಳೆ ನಾವು ತುಂಬಾ ಕೇಳ್ಕೊಂಡಿದ್ದಕ್ಕೋಸ್ಕರ ಅವರು ಡೆಲ್ಲಿಯಿಂದ ಒಂದು ಫ್ಲೈಟ್ ನ ಕೊಟ್ಟಿದ್ದಾರೆ. ಪಾಪ ಬೇರೆಯವ್ರಿಗೆಲ್ಲ 2 days ಆದ್ಮೇಲೆ ರೀಶೆಡ್ಯೂಲ್ ಮಾಡಿದ್ದಾರೆ. ನಮ್ಗೆ ಬೇರೆ ಆಪ್ಷನ್ ಇಲ್ದಾರೆ ಚಂಡೀಗಢದಿಂದ ಡೆಲ್ಲಿಗೆ ಆನ್ ರೋಡ್ ಹೋಗ್ತಿದೀವಿ. ಸೊ ಅರೌಂಡ್ 260 ಕಿಲೋಮೀಟರ್ಸ್ ಇದೆ ಡೆಲ್ಲಿಗೆ. ಈಗ ಟೈಮ್ ಬಂದು 6 PM. ಇಷ್ಟೊತ್ತಿಗೆ ನಾವು ಏನಮ್ಮ ಫ್ಲೈಟ್ ಆನ್ ಬೋರ್ಡ್ ಆಗ್ಬೇಕಾಗಿತ್ತಲ್ಲ, ಆಗಿರ್ತಿತ್ತಲ್ಲ.
ಇನ್ನೇನು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಿದ್ವಿ. ಇವಾಗ ನಮಗೆ ಪ್ರಾಬ್ಲಮ್ ಆಗೋದು ಏನು ಅಂದರೆ ನಾಳೆ ಬೆಳಗಿಂದ ಶೂಟ್ ಆಗ್ತಿತ್ತು, ಬಟ್ ನಾಳೆ ಒಂದಿನ ಡಿಲೇ ಆಗುತ್ತೆ. ನೋಡೋಣ ಏನೇನು ಅಡೆತಡೆಗಳು ಬರುತ್ತೆ, ಎಲ್ಲದನ್ನು ದಾಟಿ ಯಾವ ಥರ ಔಟ್ಪುಟ್ ಬರುತ್ತೆ ನಾವು ಎಕ್ಸೈಟ್ ಆಗಿದ್ದೀವಿ. ಸೊ ಆನ್ ದ ವೇ ಟು ಡೆಲ್ಲಿ. ಒಂದು ಡೆಲ್ಲಿ ನೋಡ್ದಂಗೆ ಆಗುತ್ತೆ. ನಮ್ಮ ಜೊತೆ ನೀವು ಡೆಲ್ಲಿಗೆ ಬನ್ನಿ. ನಾಳೆ ಇನ್ನೇನು ವೆದರ್ ಕಂಡೀಷನ್ ಏನು ಬರುತ್ತೆ ಅಂತ. ನಾನು ಬೇರೆ ಲ್ಯಾಪ್ಟಾಪ್ ಬೇರೆ ತಂದಿಲ್ಲ, ರಜೆ ಬೇರೆ ಹೇಳಿಲ್ಲ. ನೋಡ ಈಗೆಲ್ಲರೂ ಟೀ ಕುಡಿಬೇಕು. ನಾನು ದಿವಸ ಕೇಳಿದ್ದೀನಿ ಭಯಾಗೆ. ನೋಡೋಣ ಟೀ ಬ್ರೇಕ್. ನಾನು ಕುಡಿಯೋಷ್ಟೊತ್ತಿಗೆ ನೀವು ಟೀ ಕುಡ್ಕೊಬಿಟ್ಟು, ಓಕೆನಾ? ಇವಾಗ ಒಂದು ಟೀ ಬ್ರೇಕ್ ಅಂತ ನಿಲ್ಸಿದ್ವಿ. ರೈಟ್ ಪಂಜಾಬ್ ಅಲ್ಲಿ ಇದೀವಿ. ತುಂಬಾ ಅಂದ್ರೆ ತುಂಬಾ ಚಳಿ, ಟಚ್ ಮಾಡಕ್ ಆಗ್ತಿಲ್ಲ. ಬಿಸಿಗೆ ಟೀ ಹೇಳಿದೀವಿ, ಸಮೋಸೆ ಹೇಳಿದೀವಿ, ಇಲ್ಲಿ ಸ್ಪೆಷಲ್ ಅಂತೆ. ತುಂಬಾ ಅಂದ್ರೆ ತುಂಬಾ ಚಳಿ ಇದೆ. ಅನ್ಪ್ಲಾನ್ಡ್ ಆಗಿ ಬಂದಿರೋಂಥ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ. ಇನ್ನು ಇಲ್ಲಿಂದ ಒಂದು ಎಷ್ಟು 180 ಕಿಲೋಮೀಟರ್ಸ್ ಇದೆ ಡೆಲ್ಲಿ ರೀಚ್ ಆಗೋಕ್ಕೆ. ಸೊ ಈ ಚಳಿಗೆ ಟೀ ಬೇಕೇ ಬೇಕು. ಪಾಪ ಕಾಶ್ಮೀರಿ ಕರ್ಕೊ ಹೋಗ್ತೀನಿ ಅಂತ ಹೇಳಿದ್ದೆ, ಪಂಜಾಬಿ ಕರ್ಕೊ ಬಂದಿದ್ದೀನಿ. ಕಾರಲ್ಲಿ ಫ್ಯೂಯಲ್ಲು, ಬಾಡಿಲಿ ಎನರ್ಜಿ ಎರಡೂ ಖಾಲಿ ಆಯ್ತು. ನಾವು ರೀಚ್ ಆಗ್ಬೇಕಾಗಿರೋ ಡೆಲ್ಲಿನೂ ಸಿಕ್ತು. ಸುಸ್ತಾಗೋಗಿದೆ. ಸೊ ಮಲಗೋಣ. ಗುಡ್ ನೈಟ್ ಎಲ್ರಿಗೂ. ಬೆಳಗ್ಗೆ ಎದ್ದು ನಮ್ಮ ಕಾಶ್ಮೀರ್ ಸಿಗುತ್ತೆ. ಎಕ್ಸಾಕ್ಟ್ ಬೆಳಗ್ಗೆ ಎದ್ದು ಕಾಶ್ಮೀರಿಗೆ ಹೋಗೋಣ.